ನಮಸ್ಕಾರ ಸ್ನೇಹಿತರೆ. ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನ ಕಟ್ಟಿ ಮೊಘಲರ ಬುಡ ಅಲುಗಾಡಿಸಿದ ಶೂರ. ಆದರೆ ಈ ಮಹಾನ್ ವೀರನ ಅಂತ್ಯ ಹೇಗಾಯಿತು ಗೊತ್ತಾ? ಕುಟುಂಬ ಕಲಹಕ್ಕೆ ಬಲಿಯಾದ್ರ ಹಿಂದೂ ಹೃದಯ ಸಾಮ್ರಾಟ ಕೊನೆಯ ದಿನಗಳಲ್ಲಿ ಎಂತ ಯಾತನೆ ಅನುಭವಿಸಿದ್ರು ಗೊತ್ತಾ? ಮೊಘಲರ ನಡುವೆ ಸಿಂಹದಂತೆ ನುಗ್ಗಿದ ದೊರೆಗೆ ವಿಷವಿಟ್ಟು ಕೊಲ್ಲಲಾಯ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮರಾಠ ಸಾಮ್ರಾಜ್ಯ ಹೇಗಿತ್ತು? ಶಿವಾಜಿ ಮಹಾರಾಜ್ ಛತ್ರಪತಿ ಕಿರೀಟ ಧರಿಸಿ 6 ವರ್ಷ ಆಗಿತ್ತು. ಮರಾಠ ಸಾಮ್ರಾಜ್ಯ ತುಂಬಾ ಶಕ್ತಿಶಾಲಿ ಆಗಿತ್ತು. ಮಹಾರಾಷ್ಟ್ರ, ಕೊಂಕಣ ಕರಾವಳಿ, ಕರ್ನಾಟಕ ಮತ್ತು ತಮಿಳುನಾಡಿನ ಹಲವು ಭಾಗಗಳು ಮರಾಠ ಸಾಮ್ರಾಜ್ಯದ ಭಾಗವಾಗಿದ್ವು. 300ಕ್ಕೂ ಹೆಚ್ಚು ಕೋಟೆಗಳನ್ನು ಕಟ್ಟಿದ್ದ ಶಿವಾಜಿ ಮೊಘಲ್ ದೊರೆ ಔರಂಗಜೇಬ್ ನಿದ್ದೆಗೆಡಿಸಿದ್ರು. 1.5 ಲಕ್ಷ ಸೈನಿಕರನ್ನ ಹೊಂದಿದ್ದ ಮರಾಠ ಸೇನೆಯ ಗೆರಿಲ್ಲಾ ಯುದ್ಧ ತಂತ್ರದ ಮುಂದೆ ಮೊಘಲರು ನಿಲ್ಲಲು ಆಗ್ತಿರ್ಲಿಲ್ಲ. ಎಲ್ಲ ಬಿಡಿ, ಆಗಿನ ಕಾಲದಲ್ಲೇ ಶಿವಾಜಿ ಮಹಾರಾಜ್ ನೌಕಾಪಡೆಯನ್ನ ಕೂಡ ಕಟ್ಟಿಕೊಂಡಿದ್ರು. ಆಡಳಿತ ಕೂಡ ತುಂಬಾ ವ್ಯವಸ್ಥಿತವಾಗಿ ಇತ್ತು. ಶಿವಾಜಿ ಕುಟುಂಬದಲ್ಲಿ ಉತ್ತರಾಧಿಕಾರಿ ಕಲಹ. ಛತ್ರಪತಿ ಶಿವಾಜಿ ಮಹಾರಾಜ್ಗೆ 8 ಮಂದಿ ಪತ್ನಿಯರು ಇದ್ರು. ಅವರಲ್ಲಿ ಮೊದಲ ಪತ್ನಿ ಸಾಯಿ ಭೋನ್ಸ್ಲೆ ಮಗ ಸಂಭಾಜಿ. ದೊಡ್ಡ ಮಗನಾದ ಸಂಭಾಜಿ ಶಿವಾಜಿಯ ಉತ್ತರಾಧಿಕಾರಿ ಆಗ್ಬೇಕಿತ್ತು. ಶಿವಾಜಿ ಕೂಡ ಸಂಭಾಜಿಯನ್ನೇ ಎಲ್ಲದಕ್ಕೂ ಮುಂದೆ ಬಿಡ್ತಿದ್ರು. ಉತ್ತರಾಧಿಕಾರಿಯಾಗಿ ಮೊದಲ ಮಗ ಸಂಭಾಜಿಯನ್ನ ನೋಡ್ಬೇಕು ಅಂತ ಶಿವಾಜಿಗೂ ಆಸೆ ಇತ್ತು. ಆದರೆ ಎರಡನೇ ಹೆಂಡತಿ ಸೊಯ್ರಾಬಾಯಿ ತನ್ನ ಮಗ 1ನೇ ರಾಜಾರಾಮನ್ನ ಉತ್ತರಾಧಿಕಾರಿ ಮಾಡಬೇಕು ಅಂತ ಹಠ ಹಿಡಿದು ಕೂತಿದ್ರು. ಹೀಗೆ ಇಡೀ ಸಾಮ್ರಾಜ್ಯ ಕಟ್ಟಿದ ಶಿವಾಜಿ ಕುಟುಂಬದಲ್ಲಿ ಉತ್ತರಾಧಿಕಾರಿ ಪಟ್ಟಕ್ಕೆ ಸ್ಪರ್ಧೆ ಶುರುವಾಗಿತ್ತು. ಅರಮನೆಯಲ್ಲಿ ಕುಸಿದು ಬಿದ್ದ ಶಿವಾಜಿ. ದಕ್ಷಿಣ ದಂಡಯಾತ್ರೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದ ಶಿವಾಜಿ ಅರಮನೆಗೆ ವಾಪಸ್ ಬಂದಿದ್ರು. ಅದು 1680ರ ಮಾರ್ಚ್ ತಿಂಗಳು. ರಾಯಗಢ ಅರಮನೆಯಲ್ಲಿದ್ದ ಛತ್ರಪತಿ ಶಿವಾಜಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ರು. ತುಂಬಾ ಜ್ವರ, ವೀಕ್ನೆಸ್, ರಕ್ತಭೇದಿ ಹೀಗೆ ಒಂದೆರಡಲ್ಲ, ಒಂದರ ನಂತರ ಒಂದರಂತೆ ಶುರುವಾಯಿತು. ನೋಡುತ್ತಲೇ ಶಿವಾಜಿ ಮಹಾರಾಜ್ ಹಾಸಿಗೆ ಹಿಡಿದು ಬಿಟ್ರು. ಸಾಮ್ರಾಜ್ಯದ ಟಾಪ್ ವೈದ್ಯರೆಲ್ಲ ಬಂದು ಟ್ರೀಟ್ಮೆಂಟ್ ಕೊಟ್ರು. ಆದರೆ ಛತ್ರಪತಿ ಶಿವಾಜಿ ಆರೋಗ್ಯದಲ್ಲಿ ಚೇತರಿಕೆ ಆಗ್ಲಿಲ್ಲ. ಹಾಸಿಗೆ ಹಿಡಿದು ಮಲಗಿದ್ರು. ಆಡಳಿತಕ್ಕೆ ಸಂಬಂಧಿಸಿದಂತೆ ಎಲ್ಲ ನಿರ್ದೇಶನಗಳನ್ನು ಕೂಡ ಕೊಡ್ತಿದ್ರು. ಆದ್ರೆ ಕೊನೆಗೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. 3 ವಾರಗಳ ಕಾಲ ಹಾಸಿಗೆ ಹಿಡಿದಿದ್ದ ಛತ್ರಪತಿ ಶಿವಾಜಿ ತುಂಬಾ ಯಾತನೆ ಅನುಭವಿಸಿದ್ರು. ಕೊನೆಗೆ 1680ರ ಏಪ್ರಿಲ್ 3ರಂದು ಇಹಲೋಕ ತ್ಯಜಿಸಿದ್ರು. ಭಯ ಅಂದ್ರೆ ಏನಂತಲೇ ಗೊತ್ತಿಲ್ಲದ ಶಿವಾಜಿ ಅದೆಷ್ಟೋ ಯುದ್ಧ, ಹತ್ಯೆ ಯತ್ನ, ಮೋಸದ ಸಂಚು ಮತ್ತು ಮೊಘಲ್ ದಾಳಿಗಳನ್ನ ಯಶಸ್ವಿಯಾಗಿ ಗೆದ್ದಿದ್ರು. ಆದರೆ ಅನಾರೋಗ್ಯದ ಮುಂದೆ ಜಸ್ಟ್ 50ನೇ ವಯಸ್ಸಿಗೆ ಸೋಲ್ಬೇಕಾಯ್ತು. ಸಾವಿಗೆ ಅಸಲಿ ಕಾರಣ ಏನು? ಶಿವಾಜಿ ಮಹಾರಾಜ್ಗೆ ಟೈಫಾಯ್ಡ್ ಮತ್ತು ಕರಳು ಇನ್ಫೆಕ್ಷನ್ ಆಗಿತ್ತು ಅಂತ ಹೆಚ್ಚಿನ ಇತಿಹಾಸಕಾರರು ಹೇಳ್ತಾರೆ. ಆದರೆ ಮಹಾರಾಜರ ಸಾವಿನ ನಂತರ ಕುಟುಂಬ ಕಲಹ ಇದ್ದಿದ್ದು ಬಯಲಿಗೆ ಬಂತು. ಹೀಗಾಗಿ ತನ್ನ ಮಗನನ್ನ ಉತ್ತರಾಧಿಕಾರಿ ಎಂದು ಘೋಷಿಸುವಂತೆ 2ನೇ ಪತ್ನಿ ಸೊಯ್ರಾಬಾಯಿ ಶಿವಾಜಿ ಬಳಿ ಕೇಳಿಕೊಂಡಿದ್ರು. ಆದರೆ ಅದಕ್ಕೆ ಶಿವಾಜಿ ಒಪ್ಪಿರಲಿಲ್ಲ. ಇದೇ ಕಾರಣದಿಂದ ಶಿವಾಜಿ ಮಹಾರಾಜರಿಗೆ ಪತ್ನಿಯೇ ವಿಷ ಹಾಕಿದ್ರು. ಅದರಿಂದಲೇ ಅವರು ಅನಾರೋಗ್ಯಕ್ಕೀಡಾಗಿ ಬಲಿಯಾದ್ರು ಅಂತ ಜನ ಮಾತಾಡಿಕೊಂಡ್ರು. ಆದರೆ ಆಂಗ್ಲ, ಪರ್ಷಿಯಾ ಮತ್ತು ಮರಾಠ ರೆಕಾರ್ಡ್ಗಳಲ್ಲಿ ಶಿವಾಜಿಯದ್ದು ಅನಾರೋಗ್ಯದಿಂದಾದ ಸಾವು ಅಂತಲೇ ಉಲ್ಲೇಖಿಸಲಾಗಿದೆ. ಅದೇ ರೀತಿ ವಿಷವಿಕ್ಕಿ ಹತ್ಯೆ ಮಾಡಿದ್ದು ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಶಿವಾಜಿ ಸಾವಿನ ನಂತರ ಏನಾಯ್ತು? ಛತ್ರಪತಿ ಶಿವಾಜಿ ಮಹಾರಾಜರ ಸಾವು ಇಡೀ ಮರಾಠ ಸಾಮ್ರಾಜ್ಯವನ್ನ ದುಃಖದಲ್ಲಿ ಮುಳುಗಿಸಿ ಬಿಡ್ತು. ರಾಯಗಢದಲ್ಲೇ ಶಿವಾಜಿಯ ಅಂತ್ಯಕ್ರಿಯೆ ನಡೀತು. ಅದೇ ಜಾಗದಲ್ಲಿ ಈಗಲೂ ಅವರ ಸಮಾಧಿ ಇದ್ದು ಡೈಲಿ ಅಸಂಖ್ಯಾತ ಜನ ದರ್ಶನ ಪಡೆಯೋಕೆ ಹೋಗ್ತಾರೆ. ಇನ್ನು ಶಿವಾಜಿ ಮಹಾರಾಜರ ಅಂತ್ಯದ ಬಳಿಕ 2ನೇ ಪತ್ನಿ ಸೊಯ್ರಾಬಾಯಿ ರಾಜಕೀಯ ಶುರುವಾಯಿತು. ಮಂತ್ರಿಗಳೊಂದಿಗೆ ಸೇರಿಕೊಂಡು ತನ್ನ 10 ವರ್ಷದ ಮಗ 1ನೇ ರಾಜಾರಾಮನ್ನ ಪಟ್ಟಕ್ಕೆ ಏರಿಸಿದ್ರು. ಆದ್ರೆ ಕೆಲವೇ ತಿಂಗಳಲ್ಲಿ ಸಂಭಾಜಿ ಆಡಳಿತವನ್ನ ಕಂಟ್ರೋಲ್ಗೆ ತಗೊಂಡು ಛತ್ರಪತಿ ಪಟ್ಟಕ್ಕೆ ಏರಿದ್ರು. ಷಡ್ಯಂತ್ರ ರೂಪಿಸಿದ್ದ ಸೊಯ್ರಾಬಾಯಿಗೆ ಮರಣದಂಡನೆ ಕೂಡ ವಿಧಿಸಲಾಯಿತು. ಇನ್ನು ಶಿವಾಜಿ ನಂತರ ಮರಾಠ ಸಾಮ್ರಾಜ್ಯ ವೀಕ್ ಆಗಿದೆ ಅನ್ಕೊಂಡು ಔರಂಗಜೇಬ ದಂಡಯಾತ್ರೆ ಕೈಗೊಂಡ. ಆದರೆ ಮರಾಠ ಸಾಮ್ರಾಜ್ಯವನ್ನ ವಶಕ್ಕೆ ಪಡೆಯಲು ಸಾಧ್ಯವಾಗಲೇ ಇಲ್ಲ. ಶಿವಾಜಿ ನಂತರ ಬಂದ ಸಂಭಾಜಿ 19 ವರ್ಷಗಳ ಕಾಲ ಛತ್ರಪತಿಯಾಗಿ ಆಳ್ವಿಕೆ ನಡೆಸಿದ್ರು. ಸ್ನೇಹಿತರೆ, ಇದು ಛತ್ರಪತಿ ಶಿವಾಜಿ ಮಹಾರಾಜರ ಅಂತ್ಯ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.